ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಇವತ್ತು ಶಿವರಾತ್ರಿ ಅಲ್ಲ, ಮಕ್ಕಳಿಗೆ ಸ್ಕೂಲ್ ಹಾಲಿಡೇ ಇತ್ತು. ಸೊ ನಾನು ಸ್ವಲ್ಪ ಲೇಟ್ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಹೀಗೆ ಸುಮ್ಮನೆ ಫೋನ್ ನೋಡ್ತಾ ಕೂತಿದ್ದೆ. ನಾನು ನೋಡಬೇಕಾದ್ರೆ ಸುಮ್ಮನೆ ಹಿಂಗೆ ಕೂತವಾಗ ಮಕ್ಕಳಿಗೆ ಇವತ್ತು ಈವ್ನಿಂಗ್ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಹೀಗೆ ಪ್ಲ್ಯಾನ್ ಮಾಡಿದೆ. ನಾವು ಅದಕ್ಕೆ ಹೇಳಿದೆ, ನಿಮ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೆ ಸ್ವಲ್ಪ ಟಾಸ್ಕ್ಗಳಿದೆ, ಅದನ್ನೆಲ್ಲ ನೀವು ಕಂಪ್ಲೀಟ್ ಮಾಡಿದರೆ ನಿಮ್ಗೆ ನಿಜವಾಗ್ಲೂ ಕರ್ಕೊಂಡು ಹೋಗ್ತೀನಿ, ಔಟ್ಸೈಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ಫಸ್ಟ್ ಟಾಸ್ಕ್ ಏನಂದರೆ, ನಾನು ಅವರಿಗೆ ಸ್ಟಡಿ ಮಾಡೋಕೆ ಹೇಳಿದ್ದೆ. ಸೊ ಮಾರ್ಚ್ 7 ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ಸು. ಸೊ ಅದಕ್ಕೆ ಇಬ್ಬರು ಕೂತ್ಕೊಂಡು ಹಾರ್ಡ್ ವರ್ಕ್ ಟೈಪ್ ಸ್ಟಡಿ ಮಾಡ್ತಿದ್ದಾರೆ. ಯಾಕಂದರೆ ಈವ್ನಿಂಗ್ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕಲ್ಲ, ಇಲ್ಲ ಅಂದರೆ ನಾನು ಹಾಗೆ ಹೇಳಿದ್ದೆ, ಇಲ್ಲಾಂದರೆ ನಾನು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಹೇಳಿದ್ದೆ. ಅದಕ್ಕೆ ಸಿಕ್ಕಾಪಟ್ಟೆ ಸ್ಟಡೀಸಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಾನು ತೋರಿಸ್ತೀನಿ ಏನೇನು ಸ್ಟಡಿ ಮಾಡ್ತಿದ್ದಾರೆ, ಅವರನ್ನೇ ಕೇಳೋಣ ಏನು ಮಾಡ್ತಿದ್ದಾರೆ ಅಂತ. ಅವರನ್ನೇ ಕೇಳಿ ನಾನು ನಿಮ್ಗೆ ಹೇಳ್ತೀನಿ, ಆಯಿತಾ? ಕೆಚ್ಚು, ನಿನಗೆ ಯಾವ ಸಬ್ಜೆಕ್ಟ್ ಟಫು? ಹಿಂದಿ ಟಫಾ? ಇವನಿಗೆ ಕನ್ನಡ ಟಫ್ ಅಂತೆ, ಅವಳಿಗೆ ಹಿಂದಿ ಟಫ್ ಅಂತೆ. ಓಕೆ ಫೈನ್, ನಿಮಗೆ ಸೆಕೆಂಡ್ ಟಾಸ್ಕು ಇದು ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಟಾಸ್ಕ್ ಬರುತ್ತೆ. ಸೊ ಅದರಲ್ಲೂ ನೀವು ವಿನ್ ಆದರೆ ಇನ್ನೂ 3 more ಟಾಸ್ಕ್ ಇದೆ. ಅದನ್ನು ನಾನು ಕೊಟ್ಟು ವರ್ಕನ್ನೆಲ್ಲ ನೀವು ನೀಟಾಗಿ ಮಾಡಿದ್ರೆ ಇಬ್ಬರಿಗೂ ಔಟಿಂಗ್ ಕರ್ಕೊಂಡು ಹೋಗ್ತೀನಿ ಈವ್ನಿಂಗ್ ಟೈಮ್. ಓಕೆ, ಟಾಸ್ಕ್ ಏನನ್ನೋದು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಓಕೆ, ಡನ್. ಕೆಚ್ಚುಗೆ ಬಂದುಬಿಟ್ಟು ಈ ರ್ಯಾಕ್ ಫುಲ್ ಕ್ಲೀನ್ ಮಾಡಿಡಬೇಕು. ಫುಲ್ ಹಿಂಗಿಂಗೂ ಇದೆ. ಶೂಸನ್ನು ಹೆಂಗೆಂಗೋ ಇಟ್ಟಿದ್ದಾರೆ, ಸಾಕ್ಸನ್ನೆಲ್ಲೋ ಇಟ್ಟಿದ್ದಾರೆ, ಲೈಕ್ ಇಲ್ಲೆಲ್ಲ ಏನೇನೋ ಮಾಡಿಟ್ಟಿದ್ದಾರೆ. ಹಾಗೆ ಅಪ್ಪಗೆ ಬಂದುಬಿಟ್ಟು ಸ್ವಲ್ಪ ಬಿಗ್ ಟಾಸ್ಕು, ಪಪ್ಪನ ಶೂಸು ವಾಶ್ ಮಾಡಬೇಕು. ಹಾಗೆ ಅವನ ಚಪ್ಪಲ್ಸ್ ಏನಾದರೂ ಇದ್ದರೆ, ತಂಗಿ ಚಪ್ಪಲ್ಸ್ ಏನಾದರೂ ಇದ್ದರೆ ಎಲ್ಲ ವಾಶ್ ಮಾಡೋದು. ಅವಳಂತೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಬೇಗ ಮುಗಿಸ್ಕೊಂಡು. ಅಂದರೆ ಫಸ್ಟ್ ಯಾರು ಆಗ್ತಾರೆ ಅನ್ನೋದು ಅವಳಿಗೆ ತಲೆಯಲ್ಲಿ. ಬಟ್ ಪಾಪ ಅವನಿಗೆ ಸ್ವಲ್ಪ ಟಫ್ ಇದೆ ಟಾಸ್ಕು. ಏನು ಗೊತ್ತಾ, ಅವನು ಸ್ವಲ್ಪ ದೊಡ್ಡವನಲ್ಲ, ಅದಕ್ಕೆ ಅವನಿಗೆ ಟಫ್ ಇರೋ ಟಾಸ್ಕೇ ಕೊಟ್ಬಿಟ್ಟಿದ್ದೀವಿ. ಅವ್ರದ್ದು ಸೆಕೆಂಡ್ ಟಾಸ್ಕ್ ಶುರುವಾಗಿದೆ. ಸೆಕೆಂಡ್ ಟಾಸ್ಕ್ ಏನಂದರೆ, ಮಗಳಿಗೆ ಬಂದುಬಿಟ್ಟು ಇಲ್ಲಿ ಶೂರ್ ಹಾಕಿದೆ, ಫುಲ್ ಮೆಸ್ ಮಾಡಿಬಿಟ್ಟಿದ್ದಾರೆ. ನಾನಂತೂ ಡೈಲಿ ಅಂತ ನೀಟ್ ಮಾಡ್ತೀನಿ. ಇವರು ಸ್ಕೂಲಿಗೆ ಹೋದ ತಕ್ಷಣ ನಾನು ನೀಟ್ ಮಾಡಿರ್ತೀನಿ. ಇವತ್ತು ಸ್ಕೂಲ್ ಇಲ್ಲ ಅಲ್ಲ, ಸೊ ನಾನೇನು ಮಾಡಿದೆ, ಇವರಿಗೆ ಟಾಸ್ಕ್ ಕೊಡೋಣ ಅಂತ ಸುಮ್ಮನಾಗ್ಬಿಟ್ಟೆ. ಇದೆಲ್ಲ ನೀಟ್ ಮಾಡಿ ಇವಾಗ ಜಸ್ಟ್ ನಾನು ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದು. ಇವರು ಇದನ್ನೆಲ್ಲ ಇಲ್ಲಿ ಸ್ಪ್ರೆಡ್ ಔಟ್ ಮಾಡಿಬಿಟ್ಟಿದ್ದಾರೆ. ಸೊ ಇವರಿಗೆ ಟಾಸ್ಕ್ ಆಗಿ ಇದನ್ನು ಕ್ಲೀನ್ ಮಾಡೋಕ್ಕಂತ ಬಿಟ್ಬಿಟ್ಟಿದ್ದೀನಿ. ನಿನ್ಗೆ ಯಾವ ಲ್ಯಾಂಗ್ವೇಜ್ ಏನಂದರೆ, ನಾವು ಲೈಕ್ ಮಕ್ಕಳಿಗೆ ಈಗ ನಮಗೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಈಗ ಮಕ್ಕಳಿಗೆ ಸಿಕ್ಕಾಪಟ್ಟೆ ಸುಖ ಜೀವಿಗಳು. ಸೊ ಅದಕ್ಕೆ ಸಣ್ಣ ವರ್ಕ್, ಅವರು ಫ್ರೀಯಾಗಿ ಯಾವಾಗಿರ್ತಾರೆ, ಅವರು ಮೊಬೈಲ್ ನೋಡ್ಕೊಂಡೆಲ್ಲ ಇರ್ತಾರಲ್ಲ. ಸೊ ಅದನ್ನು ನಮಗೆ ಸ್ಕಿಪ್ ಮಾಡಬೇಕು ಅಂದರೆ, ಅದರಿಂದೆಲ್ಲ ಒಂದು ಚೇಂಜಸ್ ತರಬೇಕಂದ್ರೆ ಹಿಂಗಿನ ಸಣ್ಣ ವರ್ಕ್ಗಳು ಕೊಟ್ಟರೆ ಅವರಿಗೂ ಖುಷಿ ಆಗುತ್ತೆ. ಸ್ವಲ್ಪ ನೀರಲ್ಲಿ ಆಟ ಆಡ್ಬೋದು, ಸ್ವಲ್ಪ ನಾನು ಮೆಸ್ಸಿದ್ದನ್ನೆಲ್ಲ ಕ್ಲೀನ್ ಮಾಡಿದೆ, ಆ ಥರ ಒಂದು ಥಾಟ್ಸು ಬರುತ್ತೆ. ಹಂಗೆ ಎಲ್ಲ ಮಾಡ್ಕೊಂಡಿದ್ರೆ ಅವ್ರಿಗೂ ಅದು ಟೈಮ್ ಪಾಸು ಆಗುತ್ತೆ, ಹ್ಯಾಪಿಯಾಗಿ ಮಾಡ್ತಾರೆ. ಅಂದರೆ ನಾವೇನು ತುಂಬ ಹೆವಿ ವರ್ಕ್ಸ್ ಏನೂ ಕೊಡ್ತಾ ಇಲ್ಲಲ್ಲ ಅವ್ರಿಗೆ. ಸೊ ಅದಕ್ಕೆ ಅದು ಅವ್ರಿಗೂ ಒಂದು ಖುಷಿಯಿಂದ ಮಾಡ್ಕೊಂಡ್ಬಿಡ್ತಾರೆ. ಮತ್ತು ಅವ್ರಿಗೆ ಒಂದು ಇದು ಮಾಡಿದಾಗ ನಾವು ಔಟಿಂಗ್ ಕರ್ಕೊಂಡು ಹೋಗ್ತಾರೆ, ಆ ಒಂದು ನಾನು ಮಾಡಿದಾಗ ನನಗೆ ಅಮ್ಮ ಏನೋ ಕೊಡಿಸ್ತಾರೆ, ಆ ಥರ ಒಂದು ಥಾಟ್ಸ್ ಕೂಡ ಅವ್ರಿಗಿರುತ್ತೆ ಅಲ್ಲ. ಕೆಜಿಯೊಂದು ಆಲ್ಮೋಸ್ಟ್ ಫಿನಿಶ್ ಆಯಿತು ಕಾಣಿಸುತ್ತೆ. ಎಲ್ಲ ಫುಲ್ ಕ್ಲೀನ್ ಮಾಡಿಟ್ಟಿದ್ದಾಳೆ. ಕೆಜಿಯ ಮುಗೀತಾ? ಇದೇನು ಮಾಡ್ತೀನಿ ತಗೊಂಡೋಗಿ? ವಾಷಿಂಗ್ಗೆ ತೊಗೊಂಡೋಗಿ ಹಾಕ್ತೀಯಾ? ಓಕೆ. ಕೆಲವು ಏನು ಮಾಡ್ತಿದ್ಯಾ, ಸ್ಟಾರ್ಟ್ ಮಾಡಿದ್ಯಾ ನಿನ್ನ ವರ್ಕು? ಓಕೆ. ಅಪ್ಪನ ಶೂಸ್ ಮಾತ್ರ ಇರೋದಾ ನಿನಗೆ ವಾಶಿಗೆ ಇವತ್ತು? ಓಕೆ. ಅಪ್ಪನ ಶೂ ವಾಶ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಅವನಿಗೂ ಟೈಮ್ ಪಾಸ್ ಆಗತ್ತೆ. ಲೈಕ್ ನೀಟಾಗಿ ಮಾಡಿದ್ಯಾ. ಕೆಚ್ಚು ಗುಡ್ ಗರ್ಲ್, ಆಯಿತಾ? ನೀಟಾಗಿ ಮಾಡಿದ್ಯಾ? ಓಕೆ, ಯು ಆರ್ ವೆಲ್ಕಮ್. ಅವಳ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ಅಣ್ಣಂಗೆ ಹೆಲ್ಪ್ ಮಾಡೋಣ ಅಂತ ಬಂದುಬಿಟ್ಟಿದ್ದಾಳೆ. ನೋಡಿ, ಲೈಕ್ ಮಕ್ಕಳಿಗೂ ಖುಷಿ ಆಗುತ್ತೆ, ಸ್ವಲ್ಪ ನೀರಲ್ಲಿ ಆಟ ಆಡ್ದಂಗೆ ಆಗುತ್ತೆ. ಅದಕ್ಕೆ ಅವನಿಗೆ ನೀರಲ್ಲಿ ಆಟ ಆಡೋಕ್ಕಾಗತ್ತೆ, ನನಗಾಗಲ್ಲ ಅಂತ ಬೇಗ ಶೂ ರ್ಯಾಕನ್ನು ಕ್ಲೀನ್ ಮಾಡಿಟ್ಲು. ಬಂದು ಅಣ್ಣನ ಜೊತೆ ಹೆಲ್ಪ್ ಮಾಡೋಣ ಅಂತೇಳಿ ಇಬ್ಬರು ಸೇರಿಕೊಂಡು ಸಿಕ್ಕಾಬಡೆ ಬಿಸಿಲಿದೆ, ಆದರೂ ಅದನ್ನೆಲ್ಲ ಮೈಂಡಿಗೆ ತೊಗೊಳ್ದೆ ಸೋಪನ್ನೆಲ್ಲ ಹಚ್ಕೊಂಡು ನೀಟಾಗಿ ಮಾಡ್ತಿದ್ದಾರೆ. ಅಪ್ಪು ಮುಗೀತಾ ಶೂ ವಾಶ್ ಎಲ್ಲ ಮಾಡಿ? ನೋಡ್ತೀನಿ ಒಂದ್ಸಲ. ನೀಟಾಗಿ ಮಾಡಿದ್ಯಾ. ಇದು ಓಕೆ, ಬೆಟರ್, ಅಷ್ಟೇನಿಟ್ಟಿಲ್ಲ ಪಾಪ. ಹಂಗೀಗ ಎಮರ್ಜೆನ್ಸಿ ಸೈಟ್ಗೆಲ್ಲ ಓಕೆ ಅನಿಸುತ್ತೆ. ಓಕೆ, ಇದು
ನಂಗೆ ಅಷ್ಟು ಹಾಡಿತ್ತಿದೆ, ಅಷ್ಟು ತೊಳಿಕ್ ಆಗ್ತಾ ಇಲ್ಲ. ಅಷ್ಟು ತೊಳಿಲಿಕ್ಕೆ ಆಗ್ಲಿಲ್ವಾ? ಮಾಡಿದ್ಯಾ, ಆದ್ರೂ ನೀನು ಟ್ರೈ ಮಾಡಿದ್ಯಲ್ವಾ, ದ್ಯಾಟ್ಸ್ ಗುಡ್ ಬಾಯ್. ಇದನ್ನೆಲ್ಲ ಡ್ರೈ ಮಾಡೋಕ್ಕಿಡು ಪಾಪ. ಇಲ್ಲೇ ಎಲ್ಲಾದರೂ ಹ್ಯಾಂಗ್ ಮಾಡು, ಈ ಟ್ರೀಯಲ್ಲೇ ಹ್ಯಾಂಗ್ ಮಾಡು. ಮನೆ ಎದುರುಗಡೆ ಒಂದು ಟ್ರೀ ಇದೆ, ಸೊ ಅದರಲ್ಲೇ ಎಲ್ಲ ಹ್ಯಾಂಗ್ ಮಾಡ್ತಾ ಇದ್ದಾನೆ. ಡ್ರೈ ಮಾಡೋಕ್ಕೆಲ್ಲ ಇಟ್ಟಿದ್ದಾನೆ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನೀಟಾಗಿ ಮಾಡಿದ್ದಾನೆ ಅಂತ ಅನ್ಸ್ಕೊತೀನಿ. ಮತ್ತು ಅವ್ರಿಗೆ ಡೈಲಿ ಸೈಟಿಗೋಸ್ಕರ, ಅದಕ್ಕೋಸ್ಕರ ನೋ ಪ್ರಾಬ್ಲಮ್. ಇನ್ನು ಅವನು ಚಪ್ಪಲಿ ತೊಳಿತಾನಂತೆ. ಓಕೆ. ಟಾಸ್ಕ್ ಮುಗಿಸ್ಕೊಂಡು ಸುಮ್ಮನೆ ಹಿಂಗೆ ಕೂತಿದ್ದೆ, ಅವ್ರ ಜೊತೆ ಹರಟೆ ಹೊಡಿತಾ ಇದೆ. ಅಷ್ಟ್ರಲ್ಲಿ ಹಸ್ಬೆಂಡ್ ಕಾಲ್ ಮಾಡಿದ್ರು, ನಾನೊಂದ್ ಕಡೆ ಹೋಗ್ಬೇಕು, ನನ್ನೊಂದ್ಸಲ ಬಂದು ಕರ್ಕೊಂಡು ಹೋಗು, ಸೈಟಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಸೊ ಅವ್ರಿಗೆ ಕರ್ಕೊಂಡು ಬರೋಕೆ ಸೈಟಿಗೆ ಹೋಗ್ತಾ ಇದ್ದೀನಿ. ಸೈಟಿಗೆ ಹೋಗಿ ಡ್ರೈವ್ ಮಾಡ್ತಾ ಇದ್ದೀನಿ. ಸೈಟಿಗೆ ಹೋಗಿ ಅಲ್ಲಿಂದ ನಾನು ನಿಮಗೆ ಆ ಸೈಟು ಎಲ್ಲ ತೋರಿಸ್ತೀನಿ ನಿಮ್ಗೆ. ಫೈನಲಿ ಗಾಯ್ಸ್, ನಾನು ಸೈಟ್ ರೀಚ್ ಆಗಿಬಿಟ್ಟೆ. ಹಸ್ಬೆಂಡ್ ಕರ್ಕೊಂಡು ಹೋಗ್ಲಿಕ್ಕೆ ಸೈಟಿಗೆ ಬಂದ್ಬಿಟ್ಟೆ. ಸೊ ಇನ್ನು ಇಲ್ಲಿಂದ ಇವ್ರು ಡ್ರೈವ್ ಮಾಡ್ತಾರೆ, ನಾ ಮಾಡಲ್ಲ, ಹಸ್ಬೆಂಡ್ ಡ್ರೈವ್ ಮಾಡ್ತಾರೆ. ನಾನು ಲೈಕ್ ಪಿಕಪ್ಪಿಗೆ ಬರೋದು ಮಾತ್ರ, ಉಳದೆಲ್ಲ ಅವರೇ ಮಾಡ್ಕೊಂಡು ಬಿಡ್ತಾರೆ. ನಾನು ಜಸ್ಟು ಕರ್ಕೊಂಡು ಹೋಗ್ಲಿಕ್ಕಂತ ಬರ್ಲಿಕ್ಕೆ ಹೇಳಿದ್ರು, ಹಾಂಗೆ ಬಂದೆ. ಅಂದ್ಬಿಟ್ಟು ನಮ್ಮ ಮಿಷನರೀಸು, ನಮ್ಮ ಮಿಷಿನು, ನಮ್ಮ ಟಿಪ್ಪರು, ಇದು ಇವಾಗ ಸೈಟು, ಈಗ ಮಾಡ್ತಿರೋ ವರ್ಕ್ ಸೈಟ್ ಇದು. ಈ ವರ್ಕಿಂದು ಇವಾಗ ಸ್ಟಾರ್ಟ್. ನಾನು ಸೈಟಿಗೆ ರೀಚ್ ಆದೆ ನೋಡಿ. ಇದು ವರ್ಕ್ ಆಗ್ತಾ ಇದೆ, ಈಗ ಸ್ವಲ್ಪ ವರ್ಕ್ ಆಗಿದೆ. ಫುಲ್ ಫಿನಿಶಿಂಗ್ ಆದಾಗ ನಾನು ಕಳಿಸ್ತೀನಿ, ವಿಡಿಯೋ ಮಾಡ್ತೀನಿ, ಇನ್ನೊಂದು ವಿಡಿಯೋ ಮಾಡ್ತೀನಿ ಫುಲ್. ಇದು ವರ್ಕ್ಸ್ ಇದು. ಈ ಮಕ್ಕಳು 2 ಟಾಸ್ಕನ್ನು ನೀಟಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಈಗ ನಾನು ಕೊಟ್ಟಿರೋ 3rd ಟಾಸ್ಕ್ ಏನಂದರೆ, ಅವರಿಗೆ ಅವರ ಶೆಲ್ಫ್, ಇದು ಬುಕ್ ಇಡುವಂಥ ಶೆಲ್ಫು ಇಬ್ಬರದ್ದು. ಇನ್ನೊಂದು ಖಾಲಿ ಇದೆ ಶೆಲ್ಫ್. ಅದು ಖಾಲಿ ಅಂದರೆ ಲೈಕ್ ಸ್ಟೋರ್ಸ್, ಲೈಕ್ ಸುಮ್ಮನೆ ಥಿಂಗ್ಸ್ ಇಡುವಂಥ ಶೆಲ್ಫ್ ಇದು. ಇದು ಫುಲ್, ಈ 3 ಶೆಲ್ಫು ಫುಲ್ ಮೆಸ್ ಆಗಿದೆ. ಇದನ್ನೀಗ, ಇದು ಮಗನ ಶೆಲ್ಫು, ಇದು ಮಗಳದು, ಇದು ಜನರಲ್ ಅಂತ ಹೇಳ್ಬೋದು. ಇದು 3 ಸಹ ಈಗ ಕ್ಲೀನ್ ಮಾಡಬೇಕು ಇವರು. ಇದನ್ನು ನೀಟಾಗಿ ಅರೇಂಜ್ ಮಾಡಿ ಇಡಬೇಕು. ಅವ್ರ ಬುಕ್ಸನ್ನೆಲ್ಲ ನೀಟಾಗಿ, ಬ್ಯಾಗನ್ನು ನೀಟಾಗಿ, ಈ ಶೆಲ್ಫ್ ಕೂಡ ನೀಟಾಗಿ ಇಡಬೇಕು. ಇದು ಇವ್ರಿಗೆ ಕೊಡುವಂಥ 3rd ಟಾಸ್ಕ್ ನಂದು ಇವತ್ತಿಂದ. 3rd ಲಾಸ್ಟ್ ಟಾಸ್ಕ್ ಅವ್ರದ್ದು. ರೆಡಿನಾ? ನಿಮ್ಮ 3rd ಟಾಸ್ಕ್ ಅಕ್ಸೆಪ್ಟ್ ಮಾಡ್ತೀರಾ? ರೆಡಿನಾ? ವರ್ಕ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಸೊ ಯಾವಾಗಲೂ ಇಲ್ಲಲ್ಲ, ಹಾಲಿಡೇ ಇದ್ದಾಗ ಮಾತ್ರ ಅಲ್ವಾ? ಕಂಟಿನ್ಯೂಸ್ಲಿ ನೀವೇನು ಮಾಡಲ್ಲ, ಎಲ್ಲ ದಿನ ನಾನೇ ಮಾಡ್ತೀನಿ. ಇವತ್ತು ನೀವು ಫ್ರೀ ಇದ್ದೀರಾ, ಅದಕ್ಕೆ ನಿಮಗೆ ನಾನು ಕೊಡ್ತಾ ಇರೋದು. ಗೊತ್ತಾಯ್ತು? ಏನಂದ್ರೆ ನೋಡಿ, ಇದು ನಿಮ್ಮ ಶೆಲ್ಫ್ ಅಲ್ವಾ? ಫುಲ್ ಗಲೀಜಿದೆ ನಿಮ್ಮ ಶೆಲ್ಫ್, ನೀಟಿಲ್ಲ ಅಲ್ವಾ? ಸೊ ಇದನ್ನು ಪ್ರಾಪರ್ ಆಗಿ ನೀಟಾಗಿ, 3rd ಒನ್ ಕೂಡ ಕ್ಲೀನ್ ಮಾಡಬೇಕು. 3 ಶೆಲ್ಫನ್ನು ನೀಟಾಗಿ ಕ್ಲೀನ್ ಮಾಡಿ, ಲೈಕ್ ಕ್ಲಿಯರ್ ಆಗಿ. ಯಾರು ನೀಟಾಗಿ ಮಾಡ್ತಾರೆ ಅವ್ರಿಗೊಂದು ಸ್ಮಾಲ್ ಸರ್ಪ್ರೈಸ್ ಗಿಫ್ಟ್ ಏನಾದರೂ ಕೊಡ್ತೀನಿ. ಮೇ ಬಿ ಸಣ್ಣ ಗಿಫ್ಟು, ಪೆನ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ಎಕ್ಸಾಮ್ಸ್ ಹತ್ರ ಬಂದಿದೆ ಅಲ್ವಾ, ಇರೇಸರ್ ಇರ್ಬೋದು, ಆ ಥರ. ನಾನು ಲೈಕ್ ಚೆಕ್ ಮಾಡ್ತೀನಿ ಯಾರು ನೀಟಾಗಿ ಮಾಡ್ತೀರಾ ಅಂತ. ಸೊ ಅವರಿಗೆ ಸಣ್ಣ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ, ಆಯ್ತಾ? ಓಕೆನಾ? ಓಕೆ. ಹಾಗಾದ್ರೆ ಈಗ ಸ್ಟಾರ್ಟ್ ಮಾಡ್ತೀರಾ ಕ್ಲೀನ್ ಮಾಡೋಕೆ? ಗೈಸ್, ಅವ್ರೇನು ಫುಲ್ ಬಿಸಿ ಇವಾಗ, ಯಾಕಂದರೆ ಆ್ಯಂಡ್ ಫಾಸ್ಟಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಲೈಕ್ ಯಾರು ನೀಟಾಗಿ ಮಾಡ್ತಾರೆ ಅವರಿಗೆ ಸರ್ಪ್ರೈಸ್ ಕೊಡ್ತೀನಿ ಹೇಳಿದ್ದೀನಲ್ಲ. ಸೊ ಆ ಖುಷಿಯಲ್ಲಿ ಇಬ್ಬರು ನೋಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇಬ್ಬರು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೋಡೋಣ ಯಾರು ನೀಟಾಗಿ ಮಾಡ್ತಾರೆ, ಅವರಿಗೆ ಒಂದು ಸಣ್ಣ ಗಿಫ್ಟ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸರ್ಪ್ರೈಸ್ ಗಿಫ್ಟ್ ಇದೆ ಅಂತ ಹೇಳಿದ್ದಕ್ಕೆ ಇಬ್ಬರು ಸೇರಿಕೊಂಡು ಹೆಂಗೆ ಮೆಸ್ ಆಗಿತ್ತಲ್ಲ ಅವರ ರ್ಯಾಕು, ಫುಲ್ ಅಪ್ಪು ರ್ಯಾಕು, ಕೆಚ್ಚು ರ್ಯಾಕು ಆ್ಯಂಡ್ 3rd ಒನ್ ಜನರಲ್ ರ್ಯಾಕ್, ಇಷ್ಟು ನೀಟಾಗಿ ಇಬ್ಬರು ಸೇರಿಕೊಂಡು, ಅಣ್ಣ ತಂಗಿ ಸೇರಿಕೊಂಡು ಇಷ್ಟು ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದಾರೆ ನೋಡಿ ಗೈಸ್. ಫೈನಲಿ ಅವರ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಯಿತು. ಅವ್ರನ್ನ ಕರ್ಕೊಂಡು ನಾನು ಔಟ್ಸೈಡ್ ಹೋಗ್ತೀನಿ ಅಂತ ಹೇಳಿದ್ದೆ, ಔಟ್ಸೈಡ್ ಹೋಗ್ತಾ ಇದ್ದೇನೆ. ಪ್ಲಸ್ ಗಿಫ್ಟ್ ಕೊಡ್ತಾ ಹೇಳಿದೆ ಇಬ್ಬರಿಗೂ. ನೀಟಾಗಿ ಇಬ್ರು ಜೋಡಿಸಿದ್ದಾರೆ. ಸೊ ಇಬ್ಬರಿಗೂ ಗಿಫ್ಟ್ ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಏನು ಬೇಕು ಇವತ್ತು ಔಟ್ಸೈಡಿಂದ? ಐಸ್ ಕ್ರೀಮ್. ಸೊ ಅವ್ರಿಗೆ ಐಸ್ ಕ್ರೀಮ್ ಸಾಕು ಹೇಳಿದ್ದಾರೆ. ಸೊ ಐಸ್ ಕ್ರೀಮ್ ಕೊಡಿಸಿ ಗಿಫ್ಟ್ ತಗೊಂಡು ರಿಟರ್ನ್ ಮನೆಗೆ ಬಂದುಬಿಡ್ತೀವಿ. ಇಲ್ಲಿ ಐಸ್ ಕ್ರೀಮ್ ತಿನ್ನೋಕಂತ ಬಂದ್ವಿ. ಇಲ್ಲಿ ಬಂದ ತಕ್ಷಣ ಟೋಟಲಿ ಚೇಂಜು. ಅವನಿಗೆ ಚಾಕ್ಲೇಟ್ ಮಿಲ್ಕ್ ಶೇಕ್ ಸಾಕಂತೆ, ನಾನು ಮತ್ತು ಚಾಕ್ಲೇಟ್ ಮಿಲ್ಕ್ ಶೇಕ್ ಅವನಿಗೆ ಹೇಳಿದೆ, ಬಟರ್ ಸ್ಕಾಚ್ ಮಿಲ್ಕ್ ಶೇಕ್ ನನಗೆ ಹೇಳಿದೆ, ಒಂದು ಮಗಳಿಗೊಂದು ಸ್ಟ್ರಾಬೆರಿ ವೆನಿಲಾ ಹೇಳಿದೆ.
ಹೋಗಿ ಐಸ್ ಕ್ರೀಮ್ ಕೊಡಿಸಿ ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ, ಮನೆಗೆ ಬಂದ್ವಿ. ನಾನು ಇವರಿಗೆ ಸರ್ಪ್ರೈಸ್ ಕೊಡ್ತೇನೆ ಅಂತ ಹೇಳಿದ್ನಲ್ಲ, ಸರ್ಪ್ರೈಸ್ ತೊಗೊಂಡು ಬಂದಿದ್ದೀನಿ. ಸೊ ಇವ್ರಿಗೀಗ ಇದನ್ನೀಗ ಕೊಡಬೇಕು. ಸರ್ಪ್ರೈಸ್ ಕೊಡ್ತಾ ಹೇಳಿದಲ್ಲ, ಸರ್ಪ್ರೈಸ್ ಬೇಕಾ? ಬೇಕಾ? ಸಣ್ಣದು ಕೊಡ್ತಾ ಹೇಳಿದೆ, ದೊಡ್ಡದೇನು ಕೊಡ್ತೆ ಅಂತ ಹೇಳಲಿಲ್ಲ. ಸೊ ಸಣ್ಣ ಸರ್ಪ್ರೈಸು. ಫಸ್ಟು ಕಣ್ಣು ಮುಚ್ಕೊಳ್ಳಿ. ಫಸ್ಟ್ ಕೆಜಿನಿಗೆ ಕೊಡ್ತೀನಿ. ಕೆಲವು ಕಣ್ಣು ಮುಚ್ಕೊಂಡೇ ಇರು. ದಿಸ್ ಈಸ್ ಫಾರ್ ಕೆಚ್ಚು. ನೋಡು ಕೆಚ್ಚು ಹೆಂಗಿದೆ? ಓಕೆ, ಇಷ್ಟ ಆಯ್ತಾ? ದಿಸ್ ಈಸ್ ಫಾರ್ ಕೇಲಬ್. ನೋಡು ಕೇಲಬ್, ಇಷ್ಟ ಆಯ್ತಾ? ಇಬ್ರು ಹ್ಯಾಪಿನಾ? ಓಕೆ ಓಕೆ ಓಕೆ. ನನ್ನ ವಿಡಿಯೋ ನೋಡಿದ್ರಲ್ಲ, ಒಂದು ಡೇ ಹಾಲಿಡೇಸ್ ಸಿಕ್ಕಾವಾಗ ಮಕ್ಕಳಿಗೆ ವಿದೌಟ್ ಮೊಬೈಲ್ ಹೇಗೆ ನಮಗೆ ಸ್ಪೆಂಡ್ ಮಾಡಬೇಕು ಅನ್ನೋದು ನನ್ನ ಪ್ರಕಾರ ಇದು ಚೆನ್ನಾಗಿರತ್ತೆ ಅನ್ಸುತ್ತೆ. ಯಾಕಂದರೆ ಮಕ್ಕಳು ಟಿ ವಿ ಮೊಬೈಲು ಅಂತ ಅವರ ಲೈಕ್ ಡೇಸನ್ನು ಕಳೆಯೋದಕ್ಕಿಂತ ಸ್ಟಡೀಸು, ಸ್ವಲ್ಪ ಕೆಲಸ, ಸ್ವಲ್ಪ ಟೈಮ್ ಪಾಸ್, ಔಟಿಂಗ್, ಆ ಥರ ಹ್ಯಾಪಿಯಾಗಿ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ. ಸೊ ನನ್ನ ಪ್ರಕಾರ ನನಗಿದೊಂದು ಗುಡ್ ಎಕ್ಸ್ಪೀರಿಯೆನ್ಸ್ ಅನಿಸ್ತು. ನಿಮಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಮಕ್ಕಳಿಗೂ ಒಂದು ಡೇ ಇದ್ದ ಹಾಲಿಡೇಸ್ ಸಿಕ್ಕಾಗ ಈ ಥರ ಟ್ರೈ ಮಾಡಿ ನೋಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೀ ಹಾಸ್ಮಿ ವ್ಲಾಗ್. ಬಾಯ್ ಬಾಯ್.